ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಗ್ಯಾಪ್ ಬೇರೆ ಆಗ್ಬಿಡ್ತು, ಅಷ್ಟರಲ್ಲಿ ತುಂಬಾ ಅಪ್ಡೇಟ್ಗಳಿದೆ. ಅದೆಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲೇ ಕವರ್ ಮಾಡ್ತೀನಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ರೀಸೆಂಟ್ ಆಗಿ ನಾನು ತಿಳಿಸ್ಕೊಟ್ಟೆ ಬ್ರಾನ್ ಬ್ರೇಕರ್ ಅವರಿಗೆ ಹರ್ನಿಯಾ ಇಂಜುರಿ ಆಗಿದೆ ಅಂಡ್ ಅದಕ್ಕೋಸ್ಕರ ಅವರು ಸರ್ಜರಿಗೂ ಕೂಡ ಹೋಗ್ತಾ ಇದ್ದಾರೆ ಅಂತ. ಮಂಡ್ಯ ನೈಟ್ ಅಲ್ಲಿ ಅನೌನ್ಸರ್ ಟೇಬಲ್ ನ ಲಿಫ್ಟ್ ಮಾಡಬೇಕಾದ್ರೆ ಅವರಿಗೆ ಈ ಒಂದು ಇಂಜುರಿ ಆಗಿತ್ತು ಅಂಡ್ ಈಗ ಅವರು ಯಾವಾಗ ಬರ್ತಾರೆ ಆ ಒಂದು ರಿಕವರಿ ಟೈಮು ಕೂಡ ರಿವೀಲ್ ಆಗಿದೆ. ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ರಿಕವರಿ ಆಗೋದಕ್ಕೆ 3 ತಿಂಗಳು ಬೇಕಂತೆ, ಜಾಸ್ತಿ ಅಂದ್ರೆ 6 ತಿಂಗಳು ಬೇಕಂತೆ. ಸೊ 3 ತಿಂಗಳು 6 ತಿಂಗಳು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳಿದ್ರೆ 100% ನಮ್ಮ ಬ್ರಾನ್ ಬ್ರೇಕರ್ ಅವರು ಈ ಬಾರಿಯ ರಸಲ್ ಮೇನಿಯಾನ ಮಿಸ್ ಮಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ಈ ಒಂದು ಟೈಮಲ್ಲಿ. ನಾನು ಈ ಒಂದು ಇಂಜುರಿನ ಯಾಕೆ ಮಾಡ್ಕೊಂಡೆ ಅಂತ, ಯಾಕಂದ್ರೆ ತುಂಬಾ ಜನ ರೆಸ್ಲರ್ಸ್ ಗಳ ಡ್ರೀಮ್ ರಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡಬೇಕು ಅನ್ನೋದು. ಅಂಡ್ ಈ ಬಾರಿ ರಸಲ್ ಮೇನಿಯಾಗೆ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವರಿಗೆ ತುಂಬಾನೇ ಪ್ಲಾನ್ಸ್ ಗಳನ್ನ ಮಾಡಿ ಇಟ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ ಆಗಿ ಇಂಜುರಿಯಿಂದ ಆ ಪ್ಲಾನ್ಸ್ ಗಳೆಲ್ಲವೂ ಕೂಡ ಚೇಂಜ್ ಆಗಿದೆ ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಈ ಬಾರಿಯ ರಸಲ್ ಮೇನಿಯಾನ ಮಿಸ್ ಮಾಡ್ಕೊಳ್ಳೋದು ಕೂಡ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ಇದೇ ತಿಂಗಳು 28ನೇ ತಾರೀಕು ನಮಗೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಈಗ ಡಬ್ಲ್ಯೂ ಅವರು ಅಲ್ಲಿಗೆ ಅಫಿಷಿಯಲ್ ಆಗಿ ಫಿನ್ ಬ್ಯಾಲರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ನಿನ್ನೆ ಮಂಡ್ಯ ನೈಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಫಿನ್ ಬ್ಯಾಲರ್ ಅವರು ಬಂದು ಚಾಲೆಂಜ್ ಮಾಡ್ತಾರೆ ಅಂಡ್ ನಮ್ಮ ಸಿಎಂ ಪಂಕ್ ಅವರು ಕೂಡ ಅದನ್ನ ಒಪ್ಕೋತಾರೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ಮಂಡ್ಯ ನೈಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ರೋಮನ್ ರೈನ್ಸ್, ನೀನು ನಾನು ಚಾಂಪಿಯನ್ ಆಗಿರೋದಕ್ಕೆ ಹೇಟ್ ಮಾಡ್ತಾ ಇಲ್ಲ ಅಂಡ್ ನೀನು ನನಗೆ ಬೆಸ್ಟ್ ಇನ್ ದ ವರ್ಲ್ಡ್ ಆಗಿರೋದಕ್ಕೆ ನೀನು ನನ್ನನ್ನು ಹೇಟ್ ಮಾಡೋದಿಲ್ಲ, ಬದಲಿಗೆ ನಾನು ಪ್ರತಿ ವಾರ ಬರ್ತೀನಿ, ಶೋನ ಅಟೆಂಡ್ ಮಾಡ್ತೀನಿ, ಈ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದೀನಲ್ಲ ಅದು ನಿನ್ನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂಡ್ ಅದಕ್ಕೆ ನೀನು ನನ್ನನ್ನ ಹೇಟ್ ಮಾಡ್ತೀಯಾ. ಏನೇ ಆಗ್ಲಿ ರಸಲ್ ಮೇನಿಯಾದಲ್ಲಿ ಒಂದೇ ಒಂದು ಸಿನಾರಿಯೋ ನಿನಗೆ ಕಾಣಿಸೋದು, ಅದೇನಪ್ಪಾ ಅಂದ್ರೆ ನೀನು ಮಲಗಿರ್ತೀಯ, ನಾನು ಎದ್ದಿರ್ತೀನಿ ಅಂಡ್ ಅನೌನ್ಸರ್ ಅಂಡ್ ಸ್ಟಿಲ್ ದ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅಂತ ಅನೌನ್ಸ್ ಮಾಡ್ತಾರೆ. ಇದೇ ರಸಲ್ ಮೇನಿಯಾದಲ್ಲಿ ಆಗೋದು ಅಂತ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವ್ರಿಗೂ ಕೂಡ ಒಂದು ವಾರ್ನಿಂಗ್ ನ ಕೊಡ್ತಾರೆ ಅಂಡ್ ಆ ಕಡೆ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡ್ತಾ, ರೋಮನ್ ರೈನ್ಸ್ ನೀನು ರಸಲ್ ಮೇನಿಯಾದಲ್ಲಿ ಅಡ್ವಾಂಟೇಜ್ ನ ತಗೋತಾ ಇದೀಯಾ. ಆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಾನು ಸಿಎಂ ಪಂಕ್ ಅವ್ರನ್ನ ಈಗಾಗಲೇ ಕಿಲ್ ಮಾಡ್ತಾ ಇರ್ತೀನಿ ಅಂಡ್ ನೀನು ರಸಲ್ ಮೇನಿಯಾದಲ್ಲಿ ಸಿಎಂ ಪಂಕ್ ಅವ್ರನ್ನ ಪಿನ್ ಮಾಡಿ ಚಾಂಪಿಯನ್ ಆಗಿ ಹೋಗ್ತೀಯಾ. ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ಕಳೆದ ಬಾರಿನೂ ಕೂಡ ನಿನ್ನ ಮ್ಯಾಚ್ ಆದಾಗ ನೀನು ರೋಪ್ ನ ಅಡ್ವಾಂಟೇಜ್ ತಗೊಂಡಿದ್ದೆ, ನಿನಗೆ ನೆನಪಿದೆಯಾ. ಸೊ ಅದಕ್ಕೋಸ್ಕರ ಈ ಬಾರಿ ನಾನು ನಿನಗೆ ಅಡ್ವಾಂಟೇಜ್ ನ ತಗೊಳ್ಳೋದಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ನಾನೇ ಸಿಎಂ ಪಂಕ್ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡಿದ್ದಾರೆ. ಏನೇ ಆಗ್ಲಿ, ಫಿನ್ ಬ್ಯಾಲರ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಎಲಿಮಿನೇಷನ್ ಚೇಂಬರ್ ಗೆ ಸೆಟ್ ಆಗಿದೆ. ಆಫ್ ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು 100% ಗೆದ್ದೇ ಗೆಲ್ತಾರೆ. ಬಟ್ ಇಲ್ಲಿ ತುಂಬಾ ಜನ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಿರೋದೇನಪ್ಪಾ ಅಂದ್ರೆ ರಸಲ್ ಮೇನಿಯಾದಲ್ಲಿ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಒಳಗಡೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಫಿನ್ ಬ್ಯಾಲರ್ ಅವ್ರನ್ನು ಕೂಡ ಇನ್ಸರ್ಟ್ ಮಾಡಬಹುದು ಅಂತ. ಬಟ್ ನನ್ನ ಪ್ರಕಾರ ಆ ರೀತಿ ಆಗೋದಿಲ್ಲ. ಫಿನ್ ಬೆಲರ್ ಅವರು ರಸಲ್ ಮೇನಿಯಾದಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಫೇಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಎಸ್, ಯಾವಾಗ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರಲ್ಲಿ ಫೇಲ್ ಆಗ್ತಾರೋ ಅವರು ಸೀದಾ ಹೋಗಿ ಡೊಮಿನಿಕ್ ಮಿಸ್ಟೀರಿಯೋ ನನಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೇಕು ಅಂತ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡ್ತಾರೆ. ನಮಗೆ ಫಿನ್ ಬ್ಯಾಲರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗಲಿ, ರಸಲ್ ಮೇನಿಯಾದಲ್ಲಂತೂ ನಮ್ಮ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಸದ್ಯಕ್ಕೆ ಸಿಂಗಲ್ಸ್ ಮ್ಯಾಚ್ ಆಗಿ ಉಳಿಯೋದು ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ಸೆತ್ ರೋಲೆನ್ಸ್ ಅವರನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬಂದು ಆಡ್ ಕೂಡ ಮಾಡಬಹುದು, ಯಾಕಂದ್ರೆ ಈಗ ಸೆತ್ ರೋಲೆನ್ಸ್ ಅವರಿಗೆ ಇದ್ದಂತಹ ಪ್ಲಾನ್ಸ್ ಗಳು ಕೂಡ ರಸಲ್ ಮೇನಿಯಾಗೆ ಕ್ಯಾನ್ಸಲ್ ಆಗಿದೆ. ಒರಿಜಿನಲ್ ಆಗಿ ಸೆತ್ ರೋಲೆನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ರು. ಬಟ್ ಈಗ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಸೆತ್ ರೋಲೆನ್ಸ್ ಅವರಿಗೆ ಯಾವುದೇ ರೀತಿಯ ದಾರಿ ಕಾಣಿಸ್ತಾ ಇಲ್ಲ. ಸೊ ನಮ್ಮ ಸೆತ್ ರೋಲೆನ್ಸ್ ಅವರು ಈ ಒಂದು ರೀಸನ್ ನ ಇಟ್ಕೊಂಡು ಬರಬಹುದು, ನನಗೆ ಇಂಜುರಿ ಆಯಿತು ಅಂಡ್ ಅದರಿಂದ ನಾನು ನನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವೆಸ್ಟ್ ಮಾಡಬೇಕಾಯ್ತು ಅಂಡ್ ಅದಕ್ಕೋಸ್ಕರ ನೀನು ಈಗ ಚಾಂಪಿಯನ್ ಆಗಿದೆಯಾ ಸಿಎಂ ಪಂಕ್, ನನಗೆ ಈಗ ರಿಮ್ಯಾಚ್ ಬೇಕು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ತನ್ನನ್ನ ತಾನು ರಸಲ್ ಮೇನಿಯಾಗೆ ಇನ್ಸರ್ಟ್ ಕೂಡ ಮಾಡಿಸ್ಕೋಬಹುದು. ಬಟ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ನಿಜವಾಗ್ಲೂ ಕೂಡ ಪ್ಲಾನ್ ಮಾಡ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಕಳೆದ ಬಾರಿನೂ ಕೂಡ ರಸಲ್ ಮೇನಿಯಾದಲ್ಲಿ ನಮಗೆ ರೋಮನ್ ರೈನ್ಸ್, ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದ್ದು ಅಂಡ್ ಈ ಬಾರಿನೂ ಕೂಡ ಅದೇ ಟ್ರಿಪಲ್ ಥ್ರೆಡ್ ಮ್ಯಾಚ್ ಚಾಂಪಿಯನ್ಶಿಪ್ ಇನ್ವಾಲ್ವ್ ಆದ್ರೆ ಫ್ಯಾನ್ಸ್ ಗಳು ನಿಜವಾಗ್ಲೂ ಕೂಡ ಎಕ್ಸೈಟೆಡ್ ಆಗಿರ್ತಾರ. ರಿಪೀಟೆಡ್ ರಸಲ್ ಮೇನಿಯಾ ಮ್ಯಾಚಸ್ ಗಳು ಅಂತ ಅನ್ಸೋದಿಲ್ವಾ? ಕಾದ್ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಪ್ರಾಬಬ್ಲಿ ನಮ್ಮ ಸೆತ್ ರೋಲೆನ್ಸ್ ಅವ್ರು ಏನಾದ್ರು ರಿಟರ್ನ್ ಆಗಿ ಓಪನ್ ಚಾಲೆಂಜ್ ನ ಇಶ್ಯೂ ಮಾಡ್ತಾರ ಅಥವಾ ವಿಷನ್ ನ ಯಾರಾದ್ರೂ ಒಬ್ಬ ಮೆಂಬರ್ ನ ನಮ್ಮ ಸೆತ್ ರೋಲೆನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಫೇಸ್
ಫೇಸ್ ಮಾಡ್ತಾರ, ತುಂಬಾನೇ ಕನ್ಫ್ಯೂಷನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ರಸಲ್ ಮೇನಿಯಾ ಇನ್ನೇನು 2 ತಿಂಗಳು ಮಾತ್ರ ಬಾಕಿ ಇದೆ, ಇನ್ನೂ ಕೂಡ ಪ್ರಾಪರ್ ಆಗಿ ಡಬ್ಲ್ಯೂ ಅವರು ರಸಲ್ ಮೇನಿಯಾನ ಬಿಲ್ಡೇ ಮಾಡಿಲ್ಲ. ಅಂಡ್ ಇದ್ರ ಬಗ್ಗೆ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಇದ್ರ ಬಗ್ಗೆನೇ. ಡಬ್ಲ್ಯೂ ಅಲ್ಲೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಹೈಯರ್ ಅಪ್ಸ್ ಗಳು ಟ್ರಿಪಲ್ ಎಚ್ ಅವರ ಬುಕಿಂಗ್ ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಟ್ರಿಪಲ್ ಎಚ್ ಅವರು ರಸಲ್ ಮೇನಿಯಾನ ಸರಿಯಾಗಿ ಬುಕ್ ಮಾಡ್ತಾ ಇಲ್ಲ, ಪ್ಲಾನ್ಸ್ ಗಳ ಮೇಲೆ ಪ್ಲಾನ್ಸ್ ಗಳನ್ನ ಅವರು ಚೇಂಜ್ ಮಾಡ್ತಾ ಇದ್ದಾರೆ. ಒರಿಜಿನಲ್ ಆಗಿ ಒಂದು ಪ್ಲಾನ್ ನ ರೆಡಿ ಮಾಡ್ಕೋತಾರೆ ರಸಲ್ ಮೇನಿಯಾಗೆ, ಅದನ್ನ ಕ್ಯಾನ್ಸಲ್ ಮಾಡಿ ಇನ್ನೊಮ್ಮೆ ಮತ್ತೆ ಹೊಸದಾಗಿ ಪ್ಲಾನ್ ನ ಸೃಷ್ಟಿ ಮಾಡ್ತಾರೆ, ಅದನ್ನು ಕ್ಯಾನ್ಸಲ್ ಆಗಿ ಇನ್ನೊಮ್ಮೆ ಪ್ಲಾನ್ ನ ಹೊಸದಾಗಿ ಸೃಷ್ಟಿ ಮಾಡ್ತಾರೆ. ಲಿಟರಲಿ ರಸಲ್ ಮೇನಿಯಾಗೆ ಯಾವುದೇ ರೀತಿಯ ಪ್ರಾಪರ್ ಪ್ಲಾನ್ ನ ನಮ್ಮ ಟ್ರಿಪಲ್ ಎಚ್ ಅವರು ಬುಕ್ ಮಾಡ್ತಾ ಇಲ್ಲ, ಚೇಂಜಸ್ ಗಳ ಮೇಲೆ ಚೇಂಜಸ್ ಗಳನ್ನ ಮಾಡ್ತಾ ಇದ್ದಾರೆ. ವಿನ್ಸ್ ಮಿಕ್ಮೆನ್ ಅವರ ಟೈಮ್ ಅಲ್ಲೂ ಕೂಡ ಇದೇ ರೀತಿ ಆಗ್ತಾ ಇತ್ತು. ಬಟ್ ಆಗ ಒಂದು ಪ್ರಾಪರ್ ಬ್ಯಾಕಪ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋರು. ನಾನು ನಿಮ್ಗೆ ತುಂಬಾ ಬಾರಿ ಹೇಳಿದ್ದೀನಿ, ರಸಲ್ ಮೇನಿಯಾ ಅಂತ ಅಂದ್ರೆ ಈ ಬಾರಿ ರಸಲ್ ಮೇನಿಯಾ ಮುಗಿದ ಕೂಡಲೇ ಮುಂದಿನ ವರ್ಷ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ಈ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಟ್ಲೀಸ್ಟ್ ನಮಗೊಂದು ಕ್ಲೂ ಆದ್ರೂ ನೋಡೋದಿಕ್ಕೆ ಸಿಗೋದು. ಬಟ್ ಈ ಒಂದು ಟೈಮ್ ಅಲ್ಲಿ ಆ ರೀತಿಯ ಯಾವುದೇ ರೀತಿಯ ಕ್ಲೂಸ್ ಗಳು ನಮಗೆ ನೋಡೋದಿಕ್ಕೆ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ರಸಲ್ ಮೇನಿಯಾ 40 ಮುಗಿದ ಮೇಲಿಂದನೂ ಕೂಡ ರಸಲ್ ಮೇನಿಯಾ 41 ಹಾಗೆ 42 ಗತಿ ಕೂಡ ಸೇಮ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡೋದಾದ್ರೆ ಅವರು ಈಗಾಗಲೇ ಬ್ಯಾಕಪ್ ಪ್ಲಾನ್ಸ್ ನ ರೆಡಿ ಮಾಡಿ ಇಟ್ಕೊಂಡು ಇರೋರು. ಅಂಡ್ ಅದರಿಂದ ಆ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ಬಟ್ ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರ ಬಳಿ ಯಾವುದೇ ರೀತಿಯ ಬ್ಯಾಕಪ್ ಪ್ಲಾನ್ಸ್ ಇಲ್ಲ. ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾರೆ, ಸಡನ್ ಆಗಿ ಕ್ಯಾನ್ಸಲ್ ಮಾಡಿ ಬ್ಯಾಕಪ್ ಪ್ಲಾನ್ ಇಲ್ದಲೆ ಹೊಸದಾಗೆ ಪ್ಲಾನ್ ನ ಸೃಷ್ಟಿ ಮಾಡ್ತಾರೆ. ಸೊ ಕಮ್ಮಿ ಟೈಮ್ ಅಲ್ಲಿ ಒಂದು ಸ್ಟೋರಿ ಲೈನ್ ನ ಯಾವ ರೀತಿ ನೀವು ಬುಕ್ ಮಾಡ್ತೀರಾ ಅಲ್ವಾ? ಲಿಟರಲಿ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಂಡ್ ಡಬ್ಲ್ಯೂ ಹೈಯರ್ ಅಪ್ಸ್ ಗಳು ಕೂಡ ಟ್ರಿಪಲ್ ಎಚ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರಂತೆ ಅಂಡ್ ಅವರ ಬುಕಿಂಗ್ ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರಂತೆ. ನಮ್ಮ ಟ್ರಿಪಲ್ ಎಚ್ ಅವರು ಇದ್ರ ಬಗ್ಗೆ ನಿಜವಾಗ್ಲೂ ಕೂಡ ಗಮನ ಕೊಡ್ಲೇಬೇಕು. ಇನ್ನು ಎಲಿಮಿನೇಷನ್ ಚೇಂಬರ್ ಗೆ ಡಬ್ಲ್ಯೂ ಅವರು ಇನ್ನ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ನಮ್ಮ ಬೆಕ್ಕಿ ಲಿಂಚ್ ಹಾಗೆ ಎಜೆ ಲೀ ಅವರ ನಡುವೆ. ನಿನ್ನೆ ಮಂಡೇ ನೈಟ್ ರಾ ಅಲ್ಲಿ ಈ ಒಂದು ಮ್ಯಾಚ್ ಕೂಡ ಕನ್ಫರ್ಮ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಪ್ರಾಬಬ್ಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಎಜೆ ಲೀ ಅವರ ಹೋಮ್ ಗ್ರೌಂಡ್ ಅಲ್ಲಿ ಎಜೆ ಲೀ ಅವರನ್ನ ಬೆಕ್ಕಿ ಲಿಂಚ್ ಅವರು ಚೀಪ್ ಸ್ಟ್ಯಾಟಿಸ್ಟಿಕ್ ನ ಯೂಸ್ ಮಾಡಿ ಸೋಲಿಸಬಹುದು. ಅಂಡ್ ಅದಕ್ಕೋಸ್ಕರ ಎಜೆ ಲೀ ಅವರಿಗೆ ಮತ್ತೊಮ್ಮೆ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ರಿಮ್ಯಾಚ್ ನ ಕೊಡಬಹುದು, ಅಥವಾ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಜೆ ಲೀ ಅವರು ಗೆದ್ದು ಮತ್ತೊಮ್ಮೆ ನಮ್ಮ ಬೆಕ್ಕಿ ಲಿಂಚ್ ಅವರು ಎಜೆ ಲೀ ಅವರಿಗೆ ಚಾಲೆಂಜ್ ಮಾಡಬಹುದು ರಸಲ್ ಮೇನಿಯಾದಲ್ಲಿ. ಏನೇ ಆಗಲಿ ಈ ಒಂದು ಮ್ಯಾಚ್ ಈಗ ಎಲಿಮಿನೇಷನ್ ಚೇಂಬರ್ಗೂ ಕೂಡ ಕನ್ಫರ್ಮ್ ಆಗಿದೆ. ಅದೇ ರೀತಿ ರಸಲ್ ಮೇನಿಯಾದಲ್ಲೂ ಕೂಡ ಇದೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ಇನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಈಗಾಗಲೇ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಎಲೆನ್ ನೈಟ್ ಅವರು ಕ್ವಾಲಿಫೈ ಕೂಡ ಆಗಿದ್ದಾರೆ. ಅಂಡ್ ಇನ್ನ ಉಳಿದಿರ್ತಕ್ಕಂತಹ 4 ಸೂಪರ್ ಸ್ಟಾರ್ಸ್ ಗಳು ಅಪ್ಕಮಿಂಗ್ ಶೋಗಳಲ್ಲಿ ಕ್ವಾಲಿಫೈ ಆಗ್ತಾರೆ. ಇನ್ನ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಈಗಾಗಲೇ ನಮ್ಮ ರಿಯಾ ರಿಪ್ಲಿ ಹಾಗೆ ಸ್ಟಿಫನಿ ಸ್ಟಾಟನ್ ಅವರು ಕ್ವಾಲಿಫೈ ಆಗಿದ್ದಾರೆ. ಇನ್ನ 4 ಜನ ವಿಮೆನ್ಸ್ ಗಳು ಕೂಡ ಅಪ್ಕಮಿಂಗ್ ಶೋಗಳಲ್ಲಿ ಕ್ವಾಲಿಫೈ ಆಗ್ತಾರೆ. ನಿಜವಾಗ್ಲೂ ಈ ಕಡೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿ ನಿಜವಾಗ್ಲೂ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇದ್ದಾರೆ, ನಮ್ಮ ಎಲ್.ಎ. ನೈಟ್ ಅವರು ಇದ್ದಾರೆ, ಅಫ್ಕೋರ್ಸ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಆಡ್ ಆಗ್ತಾರೆ. ಅಂಡ್ ನಮ್ಮ ಒಬಾ ಫೇಮಿ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಆಡ್ ಮಾಡಬಹುದು, ಗಂತರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಆಡ್ ಮಾಡಬಹುದು. ಇಂಥ ದಿಗ್ಗಜರ ನಡುವೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಏನಾದರೂ ಡಬ್ಲ್ಯೂ ಅವರು ಗೆಲ್ಸೋ ಪ್ಲಾನ್ ನ ಮಾಡಿದ್ರೆ ನಿಜವಾಗ್ಲೂ ಕೂಡ ಅವರು ಯಾವ ರೀತಿ ಗೆಲ್ತಾರೆ ಅಂತ ಕಾದ್ ನೋಡಬೇಕು ಎಲಿಮಿನೇಷನ್ ಚೇಂಬರ್ಗೆ. ಇನ್ನು ನಮ್ಮ ಒಬಾ ಫೇಮಿ ಅವರ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಒಬಾ ಫೇಮಿ ಅವ್ರನ್ನ ಡಬ್ಲ್ಯೂ ಅವರು ಫ್ರೀ ಏಜೆಂಟ್ ಅಂತ ಲಿಸ್ಟ್ ಮಾಡಿದ್ದಾರೆ. ಒಬಾ ಫೇಮಿ ಅವರು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ನ ಸೂಪರ್ ಸ್ಟಾರ್ ಆಗಿಲ್ಲ, ಅಂದ್ರೆ ಮಂಡೇ ನೈಟ್ ರಾ ಬ್ರ್ಯಾಂಡ್ ನ ಸೂಪರ್ ಸ್ಟಾರ್ ಆಗಿಲ್ಲ, ಅದೇ ರೀತಿ ಸ್ಮ್ಯಾಕ್ ಡೌನ್ ಬ್ರ್ಯಾಂಡ್ ನ ಸೂಪರ್ ಸ್ಟಾರ್ ಆಗಿಲ್ಲ. ಬದಲಿಗೆ ಒಬಾ ಫೇಮಿ ಅವರು ಫ್ರೀ ಏಜೆಂಟ್ ಆಗಿದ್ದಾರೆ. ಅವರು ಮಂಡೇ ನೈಟ್ ರಾಗಾದ್ರೂ ಬರಬಹುದು ಅಂಡ್ ಅದೇ ರೀತಿ ಸ್ಮ್ಯಾಕ್ ಡೌನ್ ಗಾದ್ರೂ ಕೂಡ ನಮ್ಮ ಒಬಾ ಫೇಮಿ ಅವರು ಹೋಗಬಹುದು. ಅಂಡ್ ಡಬ್ಲ್ಯೂ ಅವರು ಒಬಾ ಫೇಮಿ ಅವ್ರನ್ನ ಬ್ರಾಕ್ ಲೆಸ್ನರ್ ಹಾಗೆ ಓಮಾಸ್ ರೀತಿನೇ ಫ್ರೀ ಏಜೆಂಟ್ ಅಂತ ತನ್ನ ರಾಸ್ಟರ್ ಅಲ್ಲಿ ಲಿಸ್ಟ್ ಮಾಡಿದೆ. ಒಮಾಸ್ ಅವರು ಕೂಡ ಫ್ರೀ ಏಜೆಂಟೇ, ಬಟ್ ಅವರು ಡಬ್ಲ್ಯೂ ಅಲ್ಲಿ ಸದ್ಯಕ್ಕೆ ನಮಗೆ ನೋಡೋದಿಕ್ಕೆ ಸಿಗ್ತಾ ಇಲ್ಲ. ಇನ್ನ ನಮ್ಮ ಮಾಂಟೆಸ್ ಫೋರ್ಡ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟರಲಿ ನಮ್ಮ ಮಾಂಟೆಸ್ ಫೋರ್ಡ್ ಅವರು ಹೇಗಿಂದ ಎಲ್ಲಿಗೆ ಬಂದಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ನೆಕ್ಸ್ಟ್ ಇಯರ್ ಲೈವ್ ಇವೆಂಟ್ ನ ಒಂದು ಫೋಟೋ, ಎಷ್ಟು ದಪ್ಪ ಆಗಿದ್ದಾರೆ ಗುರು. ಅಂಡ್ ನಮ್ಮ ಮಾಂಟೆಸ್ ಫೋರ್ಡ್ ಅವರು ತನ್ನ ಫಿಸಿಕ್ ಮೇಲೆ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ಅವರು ಸಿಕ್ಕಾಪಟ್ಟೆ ಬಲ್ಕ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಈ ಬಲ್ಕಿಂಗ್ ಎಲ್ಲ ಮುಗಿದ್ಮೇಲೆ ಅವರು ಕಟ್ಸ್ಗಳ ಮೇಲೆ ಶುರು ಮಾಡಿದ್ರೆ ಕೆಲಸನ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದ ಫಿಸಿಕ್ ನ ತಗೊಂಡು ಅವರು ಡಬ್ಲ್ಯೂ ಅಲ್ಲಿ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇದು ಪ್ರಾಬಬ್ಲಿ ಅವರ ಸಿಂಗಲ್ ಕರಿಯರ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಸದ್ಯಕ್ಕೆ ನಮ್ಮ ಮಾಂಟೆಸ್ ಫೋರ್ಡ್ ಅವರು ತನಗೆ ಸಿಕ್ಕಂತಹ ಬ್ರೇಕ್ ನ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಅವರ ಪಾರ್ಟ್ನರ್ ಏಂಜೆಲೋ ಡಾಕಿನ್ಸ್ ಅವರು ಅವರಿಗೆ ಸಿಕ್ಕಿದಂತಹ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಇನ್ನು ನಮ್ಮ
ಊಸೋಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಊಸೋಸ್ ಗಳನ್ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ಜೇ ಊಸೋ ಅವರ ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ನಂಬಿಕೆನ ಇಟ್ಟು ಅವರಿಗೆ ರಾಯಲ್ ರಂಬಲ್ ನೇ ಗೆಲ್ಸಿ ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನೇ ಕೊಟ್ಟರು. ಬಟ್ ಆ ಒಂದು ನಂಬಿಕೆನ ನಮ್ಮ ಜೇ ಊಸೋ ಅವರು ಉಳಿಸ್ಕೊಳ್ಳಿಲ್ಲ. ಬರ್ತಾ ಬರ್ತಾ ನಮ್ಮ ಜೇ ಊಸೋ ಅವರು ಕೂಡ ಫ್ಲಾಪ್ ಆಗೋದ್ರು. ಅಂಡ್ ಅದಕ್ಕೋಸ್ಕರ ನಮ್ಮ ಜೇ ಊಸೋ ಅವ್ರನ್ನ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಏನ್ ಬುಕ್ ಮಾಡ್ತಾ ಇದ್ರು ಆ ಒಂದು ಬುಕಿಂಗ್ ನ ಸ್ಟಾಪ್ ಮಾಡಿ ಅವರಿಬ್ರು ಕೈಗೂ ಕೂಡ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನೇ ಕೊಡ್ತಾರೆ. ಬಟ್ ನೆನ್ನೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಒಂದು ಮಂಡೇ ನೈಟ್ ರಾ ಎಪಿಸೋಡ್ ಅಲ್ಲಿ ನಮ್ಮ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವ್ರನ್ನ ರಿಯೂನಿಯನ್ ಮಾಡಿ ಆಸ್ ಎ ಟ್ಯಾಗ್ ಟೀಮ್ ಡಿವಿಷನ್ ಅಂತ ವಾಪಸ್ಸು ಮತ್ತೊಮ್ಮೆ ಕರ್ಕೊಂಡು ಬಂದು ಓಟಿಸ್ ಹಾಗೆ ಅಕಿರಾ ಟೊಜಾವಾ ಅವರ ಮೇಲೆ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡ್ಕೊಂಡಾದ್ಮೇಲೆ ನಮ್ಮ ಜಿಮ್ಮಿ ಊಸೋ ಅವರೇ ಜೇ ಊಸೋಗೆ ಮೋಟಿವೇಟ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಪ್ಲಾನ್ ಏನಪ್ಪಾ ಅಂದ್ರೆ, ಜೇ ಊಸೋ ನೀನು ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಬೇಕು, ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಬೇಕು, ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗಬೇಕು ಮತ್ತೊಮ್ಮೆ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಸಿಂಗಲ್ ಸೂಪರ್ ಸ್ಟಾರ್ ಅಲ್ಲಿ ನಮ್ಮ ಜೇ ಊಸೋ ಅವರು ಏನು ಕೂಡ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಮತ್ತೊಮ್ಮೆ ಅವ್ರನ್ನ ಟ್ಯಾಗ್ ಟೀಮ್ ಡಿವಿಷನ್ ಗೆ ಕರ್ಕೊಂಡು ಬಂದು ಈಗ ಮತ್ತೊಮ್ಮೆ ಟ್ಯಾಗ್ ಟೀಮ್ ಡಿವಿಷನ್ ಇಂದ ನಮ್ಮ ಜಿಮ್ಮಿ ಊಸೋ ಅವರೇ ಜೇ ಊಸೋನ ಮೋಟಿವೇಟ್ ಮಾಡಿ ರಸಲ್ ಮೇನಿಯಾಗೆ ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಜೇ ಊಸೋ ಈಗಾಗಲೇ ಏನ್ ಮಾಡಬೇಕಾಗಿತ್ತೋ ಅದನ್ನ ಮಾಡಿದ್ದಾರೆ. ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ, ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಜಿಮ್ಮಿ ಊಸೋ ನಿಮ್ಗಾಗಿ ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ದಲೆ ಇನ್ನೂ ಜೇ ಊಸೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇದಂತೂ ನನಗೆ ಬುಲ್ಶಿಟ್ ಅಂತ ಅನಿಸ್ತು. ಬುಲ್ಶಿಟ್ ಪ್ರೋಮೋ, ಬುಲ್ಶಿಟ್ ಬುಕ್ಕಿಂಗು ನಮ್ಮ ಊಸೋಸ್ಗಳದ್ದು. ನಿಜವಾಗ್ಲೂ ಒಂದು ಕಡೆ ಅವ್ರನ್ನ ನಮ್ಮ ಟ್ರಿಪಲ್ ಎಚ್ ಅವರು ನಿಲ್ಲಿಸ್ತಾ ಇಲ್ಲ. ಅದೇನ್ ತಲೆಯಲ್ಲಿ ಬೂಸ ಇಟ್ಕೊಂಡು ಬುಕಿಂಗ್ ಕೊಡ್ತಾ ಇದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಸೆಗ್ಮೆಂಟ್ ಮಾತ್ರ ನನಗೆ ವಿಚಿತ್ರ 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 ವಿಪರ್ಯಾಸ ಅನಿಸ್ಬಿಡ್ತು. ಇನ್ನು ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ನಿಜವಾಗ್ಲೂ ಕೂಡ ಬಿಗ್ ಡ್ರಾ ಅಂತ ಈಗ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ನೆಟ್ಫ್ಲಿಕ್ಸ್ ಅವರು ಅಫಿಷಿಯಲ್ ಆಗಿ ಮಂಡೇ ನೈಟ್ ವ್ಯೂವರ್ಶಿಪ್ ನ ರಿವೀಲ್ ಮಾಡಿದ್ದಾರೆ. ಕಳೆದ ವಾರದ ಮಂಡೇ ನೈಟ್ ನಮಗೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಫೇಸ್ ಆಫ್ ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತಲ್ಲ, ಆ ಒಂದು ಮಂಡೇ ನೈಟ್ ರಾಗೆ 3.1 ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆಯಂತೆ. ಫೈನಲಿ ಮಂಡೇ ನೈಟ್ ರಾ 3 ಮಿಲಿಯನ್ ನ ಕ್ರಾಸ್ ಮಾಡಿದೆ. ಇದರಿಂದನೇ ಗೊತ್ತಾಗುತ್ತೆ ರೋಮನ್ ರೈನ್ಸ್ ಎಂತ ದೊಡ್ಡ ಡ್ರಾ ಅಂತ. ಡಬ್ಲ್ಯೂ ಅವರು ಮುಂಚೆನೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ ಅಂತ. ಅಂಡ್ ಅವರು ಬಂದ್ರು, ತನ್ನ ರಸಲ್ ಮೇನಿಯಾ ಅಪೋನೆಂಟ್ ನ ಕೂಡ ಚೂಸ್ ಮಾಡಿದ್ರು. ಸೊ ಆ ಒಂದು ರೀಸನ್ ಗೆನೆ ಆ ಒಂದು ಮಂಡೇ ನೈಟ್ ರಾ ಎಪಿಸೋಡ್ ನ ವ್ಯೂವರ್ಶಿಪ್ 3 ಮಿಲಿಯನ್ ನ ಕ್ರಾಸ್ ಮಾಡಿರೋದು. ಲಿಟ್ರಲಿ ಮುಂದಿನ ತಿಂಗಳಿಂದ ರೋಮನ್ ರೈನ್ಸ್ ಅವರು ಕಂಟಿನ್ಯೂಸ್ ಮಂಡೇ ನೈಟ್ ರಾ ಎಪಿಸೋಡ್ ಗಳಲ್ಲಿ ಅಪಿಯರ್ ಆಗ್ತಾರೆ. ಆಗ ನೋಡಬೇಕು ವ್ಯೂವರ್ಶಿಪ್ ಯಾವ ರೀತಿ ಹೋಗುತ್ತೆ ಅಂಡ್ ರೋಮನ್ ರೈನ್ಸ್ ಅವರ ರೋಡ್ ಟು ರಸಲ್ ಮೇನಿಯಾ ಜರ್ನಿ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಾರಿ ಇಷ್ಟಿನ ವಿಡಿಯೋ ಇರ್ರೆಲಿವೆಂಟ್ ಆಗಿತ್ತು, ಬಟ್ ಇನ್ ಮುಂದೆ ಚೆನ್ನಾಗಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಮೊನ್ನೆ ನನ್ನ ಸ್ಟ್ರೀಕ್ ಕೂಡ ಬ್ರೇಕ್ ಆಯ್ತು ಗುರು. ಇಷ್ಟು ವರ್ಷ ಒಂದಿನೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡದೇ ಇರಲಿಲ್ಲ, ಬಟ್ ಸ್ವಲ್ಪ ಪ್ರಾಬ್ಲಮ್ ಇಂದ ಅವತ್ತು ಬ್ರೇಕ್ ತಗೊಂಡೆ. ಸಾರಿ ಕೇಳ್ತಾ ಪ್ಲೀಸ್ ಕ್ಷಮಿಸಿ, ಪ್ರೀತಿನ ಇದೇ ರೀತಿ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.